ಆತ್ಮೀಯ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟ ರಕ್ತದಾನ ಅಂತಕ್ಕಂಥದ್ದು. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಕರ್ಷಶ್ಯಾಮಲಾ ಮಾತರಂ ವಾಸಿನಿ ಸುಮಧುರ ಮುಖದ. ನಮ್ಮ ಆಡಳಿತ ಇರುವಂತಹ ಎಲ್ಲ ವ್ಯವಸ್ಥೆಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರವಾಗಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಹೇಳಿರುವಂಥ ಏಕತಾ ಮಾನವತಾವಾದ ಅಂದರೆ ಏನು? ಏಕತಾ ಮಾನವತಾವಾದ ಅಂತಂದರೆ ಒಬ್ಬ ಮನುಷ್ಯ ನೆಮ್ಮದಿಯ ಜೀವನವನ್ನ ಮಾಡೋದಕ್ಕೆ ಅವನಿಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳು ಅವನಿಗೆ ಸಿಗಬೇಕು. ಇನ್ನೇನೋ ಮಾಡಿ ಅಂತ ಇಲ್ಲ, ಇದನ್ನ ಸೇವೆ ರೂಪದಲ್ಲಿ ಮಾಡಿ ಅಂತ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋದೇ ನಾನೊಬ್ಬ ಪ್ರಧಾನ ಸೇವಕ ಅಂತ ಹೇಳಿದ್ರು. ಏನು ಹೇಳಿದ್ದಾರೆ? ನಾನೊಬ್ಬ ಈ ದೇಶದ ಪ್ರಧಾನ ಸೇವಕ, ಹಾಗಾಗಿ ಸೇವೆ ಮಾಡ್ತಾ ಇದ್ದೀನಿ, ನನ್ನ ಹೆಸರು ಕೂಡ ತಾವು ಸೇವೆ ಮಾಡಿ ಅನ್ನೋ ಒಂದು ಅವಕಾಶ ನಮ್ಗೆ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಈ 15 ದಿನಗಳಲ್ಲಿ ಇದು ನರೇಂದ್ರ ಮೋದಿಯವರ 75ನೇ ಜನ್ಮದಿನ. ನಾವೆಲ್ಲ ಸಂಕಲ್ಪ ಮಾಡಬೇಕು, ಪ್ರತಿ ಮಂಡಲದಲ್ಲಿ ಕೂಡ 75 ಜನರ ರಕ್ತದಾನವನ್ನು ನಾವು ಮಾಡಿಸಲೇಬೇಕು. ಒಂದು ಶಿವಪಾಕ್ಷಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾವು ಸಸಿ ನೆಡುವ ಕಾರ್ಯಕ್ರಮ ಮತ್ತು ನಾವು ಸ್ವಚ್ಛತೆ ಕಾರ್ಯಕ್ರಮ, ಅದೇ ರೀತಿಯಾಗಿ ಮುಂದಿನ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳ ಬಗ್ಗೆ ಒಂದು ಕಾರ್ಯಾಗಾರ ಸಭೆ ಮತ್ತು ಅದೇ ರೀತಿಯಾಗಿ ಪಕ್ಷ ಸಂಘಟನೆ ಸಭೆಯನ್ನು ಇನ್ನೂ ಅನೇಕ ಮುಂತಾದ ಸಭೆಗಳನ್ನು ಈ ಶಿವಪಾಕ್ಷಿಕ ಕಾರ್ಯಕ್ರಮದಲ್ಲಿ ಸಭೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ.